ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿದ ಎಂತ ವ್ಲಾಗ್ ಅಂದ್ರೆ, ನಾನು ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ನನ್ನ ಸ್ಕೂಲ್ ಫ್ರೆಂಡ್ಸ್ ನ. ತುಂಬಾ ಟೈಮ್ ಆಯ್ತು ನಾನು ಸಿಗ್ದೆ ಅವರಿಗೆ. ಅಂದ್ರೆ ಒಬ್ಳು ನಾಳೆ ಸಿಗ್ತಿದ್ದಾಳೆ, ಒಬ್ಳು ಇವತ್ತು ಅವಳ ಮನೆಗೆ ಹೋಗ್ತಿದ್ದೀನಿ. ಸೊ ಇವಾಗ ಹೋಗಿ ಮೂವಿ ಪ್ಲಾನ್ ಎಲ್ಲ ಮಾಡಿದಾಳೆ ಅವಳು 6:30ಗೆ. ಇವಾಗ ಆಲ್ರೆಡಿ ಇಲ್ಲಿ 5 o'clock, ಜೋರ್ ಮಳೆ, ಆಟೋ ಸಿಗೋದೇ ಕಷ್ಟ ಆಗಿದೆ. ಸೊ ಅಲ್ಲಿ ಹೋಗಿ ನಿಮ್ಗೆ ಅವ್ರನ್ನ ಮೀಟ್ ಮಾಡಿಸ್ತೆ ಗಾಯ್ಸ್. ಸೊ ಲೆಟ್ಸ್ ಗೋ. ನಿಂತು ನಿಂತು ಇವಾಗ ಬಂದು ಮನೆಗೆ ಬಂದ್ವಿ. ಇವಾಗ ನಾನು ಅವಳನ್ನ ತೋರಿಸ್ದೆ, ಅವಳ ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗಿದ್ದಾಳೆ ಗೈಸ್. ಒಂದು ನಿಮಿಷ. 6 ನಾನಿವಾಗ ಮೈಕ್ ಹಾಕೊಂಡಿಲ್ಲ ಗೈಸ್, ಯಾಕಂದರೆ ಇಲ್ಲಿ ಫುಲ್ ಮಳೆ, ಮತ್ತು ತಂದಿರೋ ಮೈಕು ಬೇಗ ಹಾಳಾಗೋಗ್ಬಿಟ್ರೆ ಮತ್ತೆ ಇನ್ನೊಂದ್ಸತಿ ತರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹಾಕೊಳ್ಳಿಲ್ಲ. ನಾವಿವಾಗ ಮೂವಿಗೆ ಹೋಗ್ತಿದ್ದೀವಿ. ಅವಳನ್ನ ತೋರಿಸ್ಬೇಕಂದ್ರೆ ಅವಳು ಫುಲ್ ಬ್ಯುಸಿ ಇದ್ದಾಳೆ. ಸ್ವಲ್ಪ ತೋರಿಸ್ತೀನಿ. ಇಲ್ಲ ಸರಿ, ಅವಳಲ್ಲ ನಂದು ಯೂಟ್ಯೂಬಲ್ಲಿ ಫಸ್ಟ್ ಬರ್ತಿದ್ದಲ್ಲ ನೀನು, ಫಸ್ಟ್ ಟೈಮ್ ಅಲ್ಲ. ಅವಾಗಿದ್ರೆ ನಾನು ಆನೇ ಮಾಡಲಿಲ್ಲ ಗೈಸ್. ಮೇಲಿಂದ ಕೆಳವರೆಗೂ ಮಾತಾಡ್ಕೊಂಡು ಬಂದು ಥರ. ಇರ್ಲಿ ಪರವಾಗಿಲ್ಲ. ಇವತ್ತು ನಾನು ಇಲ್ಲೇ ಇರೋದಲ್ಲ ಸ್ವಲ್ಪ. ಆಮೇಲೆ ಅಲ್ಲ, ಅಲ್ಲಿ ಮೇಲೆ ಆನ್ ಮಾಡಿದ್ದೆ, ಮತ್ತೆ ಇಲ್ಲಿ ಕೆಳಗೆ ಬರ್ತಾ ಇವಳಿಗೆ ಯಾವುದೋ ಒಂದು ಇದು ಯಾವುದು ಜಾಕೆಟ್ ಕೊಟ್ಟಿದ್ದಾಳೆ ಗಾಯ್ಸ್. ನಾನು ತುಂಬ ದೊಡ್ಡ ಸ್ಟೋರಿ ಹೇಳಿದೆ, ಬಟ್ ನಿಮ್ಗೆ ಯಾವುದು ಅದು ಮೋಸ್ಟ್ಲಿ ರೆಕಾರ್ಡೇ ಆಗಲಿಲ್ಲ. ಇವಾಗ ನಾವು ಫಸ್ಟ್ ಮೂವಿಗೆ ಹೋಗ್ತೀವಿ. ಮೂವಿಗೆ ಹೋಗಿ ಬಂದು ಸಂಜೆ ಮೇಲೆ ಸ್ಟೋರಿ ಹೇಳ್ತೀವಿ. ಬಾಯ್. ಚಂಡಿ ಆಗಿ ಬಂದ್ವಿ, ಫುಲ್ ನಡ್ಕೊಂಡು. ನೋಡಿ ಕೂದಲೆಲ್ಲ ಚಂಡಿ ಆಯ್ತು ಗಾಯ್ಸ್. ನಾವು ಈ ಮೂವಿ ನೋಡ್ಲಿಕ್ಕೆ ಬಂದಿದ್ದೇವೆ. ಇವಳದೇ ಸೆಲೆಕ್ಷನ್ ಏನು ಮೂವಿ ಅಂತ ಗೊತ್ತಿಲ್ಲ ಗೈಸ್. ನಾನು ವಿಡಿಯೋ ಮಾಡ್ತಿದ್ದೀನಿ, ಆನೇ ಮಾಡ್ತಿಲ್ಲ, ಹುಚ್ಚಿ ಥರ. ಅವಾಗಿಂದ ಎಷ್ಟೆಲ್ಲ ಮಾತಾಡ್ತೀನಿ, ಆಮೇಲೆ ನೋಡ್ತೀನಿ ಆನೇ ಮಾಡಿರೋದಿಲ್ಲ. ನಾನು ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಅದು ತೋರಿಸಿದ್ದೆ ನಾನು ಅಲ್ಲಿ ಯಾವ ಮೂವಿ ಅಂತ. ಆ್ಯಕ್ಚುಲಿ ಇವಳು ಯಾವಾಗಲೂ ರೊಮ್ಯಾಂಟಿಕ್ ಮತ್ತು ಎಂಥದ್ದು ಮತ್ತೆಂತ ಹಿಸ್ಟ್ರಿ ಆ ಥರದೇ ಮೂವಿ ಕರ್ಕೊಂಡು ಬರೋದು. ನಾವೆಲ್ಲಾದರೆ ಕಾಮಿಡಿ, ನಾವಾದರೆ ಕಾಮಿಡಿ, ಹಾರರ್ ಆ ಟೈಪ್ ಮೂವೀಸ್ ನೋಡ್ತೀವಿ. ಇವಳು ಮಾತ್ರ ಹಿಸ್ಟ್ರಿ, ರೊಮ್ಯಾನ್ಸ್, ಸತ್ತೋಗೋ ಥರ ಮೂವಿಗೆಲ್ಲ ಕರ್ಕೊಂಬರ್ತಾಳೆ. ಸೊ ಈ ಮೂವಿ ಹೇಗಿದೆ ಅಂತ ನೋಡಿ, ಪ್ಲೀಸ್ ಟು ವಾಚ್. ಇಟ್ಸ್ ಎ ಗುಡ್ ಮೂವಿ. ಎಂತ ಹೇಳಿದ್ಲು ಗೊತ್ತಾ? ಅಯ್ಯೋ ಸೀಟ್ ಸಿಗೋದಿಲ್ಲ ಬೇಗ, ಇನ್ನೂ ಜನ ಬಂದಿಲ್ಲ, ಯಾರು ಇಲ್ಲ. ಇನ್ನೊಂದು ಈ ಲೈನಲ್ಲಿ ಗುಡ್ ಮೂವೀಸ್ ಯಾರು ನೋಡೋದಿಲ್ಲ ಈಗಿನ ಜಮಾನದಾಗ. ಸೊ ಯು ಹ್ಯಾವ್ ಟು ಅಪ್ರಿಷಿಯೇಟ್. ಈ ಥರದ್ದೇ ಮೂವಿ ನೋಡ್ತಾಳೆ, ಯಾರು ಥಿಯೇಟ್ರಿಗೆ ಬರೋದಿಲ್ಲ ಆ ಥರದ್ದು ಮೂವಿ ಇತ್ತು. ಫಸ್ಟ್ ಶೋ ಇವತ್ತು. ಗಾಯ್ಸ್, ನನಗೆ ಯಾವ ಥರ ಇವಳು ಟಾರ್ಚರ್ ಕೊಟ್ಬಿಟ್ಲಂದ್ರೆ, ನಾನು ಮೂವಿ ವೇಸ್ಟ್, 500 rupees ವೇಸ್ಟ್ ಅಲ್ಲ, ಮೂವಿ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ. ಅದು ಹಿಸ್ಟ್ರಿ, ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಟೈಮ್ ಇದೆಲ್ಲ ಮೂವಿ ಚೆನ್ನಾಗಿತ್ತು. ಬಟ್ ನೆಟ್ಫ್ಲಿಕ್ಸ್ ಅಲ್ಲೆಲ್ಲಾದರೂ ನೋಡಿದರೆ ಸ್ವಲ್ಪ ಬೆಟರ್ ಅನಿಸಿತ್ತು. ಇಲ್ಲ, ನಂಗೆ ಫುಲ್ ಇಟ್ಟು ಒಂದು ಕಡೆ ಕೋಲ್ಡ್. ಮಲ್ಕೊಂಡ್ಬಿಟ್ಟಾಳು. ಇಲ್ಲ ಮಲ್ಕೊಂಡಿಲ್ಲ, ಮಲ್ಕೊಂಡಿದ್ದೀನಿ ನಾನು ನೋಡಿ. ಅಂದರೆ ಕಣ್ಣು ಮುಚ್ಕೊಂಡಿದ್ದೆ, ಕೇಳ್ತಿದ್ದೆ. ಮಲ್ಕೊಳ್ಳೋದು ಅಂತಾರೆ ಅದಕ್ಕೆ. ಅಬ್ಬಾ ದೇವ್ರೆ, ನನಗೆ ಫಸ್ಟ್ ಆಫ್ ಆಲ್ ಲವ್ ಸ್ಟೋರಿ ಮೂವಿ ಅಂದ್ರೇ ಆಗೋದಿಲ್ಲ. ಅದರಲ್ಲೂ ಒಂಥರ ಲವ್ ಸ್ಟೋರಿನೇ. ಅವಳಿಗೆ ಕಾಯೋದು ಅದೆಲ್ಲ ಲವ್ ಸ್ಟೋರಿ. ಹಶು ಆಗ್ತಿತ್ತೆ ಅಪ್ಪ. ಒಂದು ಸೈಡಿಂದ ಇವಳೊಬ್ಳು ಅಲ್ಲಿ ಒಂದು ಪಾಪ್ಕಾರ್ನ್ ತೊಗೊಳ್ಳೋ ಆದರೆ ಅದನ್ನು ತೊಗೊಳ್ಳಿಲ್ಲ, ಬೇಡ ಅಂತ. ಸೊ ಇವಾಗ ಏನಾದರೂ ತಿನ್ಲಿಕ್ಕೆ ಹೋಗುವ ಗೈಸ್. ಇವಾಗ ತಿನ್ಲಿಕ್ಕೂ ಎಷ್ಟೆಲ್ಲ ಕಷ್ಟಪಡಬೇಕೋ ಗೊತ್ತಿಲ್ಲ. ಇವ್ರ ಜೊತೆ ಬಂದರೆ ಇದೇ ಹಣೆ ಬರ. ಮಳೆದಲ್ಲಿ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ಲಪ್ಪ. ಯಪ್ಪ, ರೊಕ್ಕ ವೇಸ್ಟ್ ಮಾಡಬೇಡಮ್ಮ, ಹೋಗು ಸುಮ್ಮನೆ ಅಂತೇಳಿ. ಎಷ್ಟು ಯಪ್ಪ, ನಂಗೆ ಇಲ್ಲಿ ಬಂದು ನಡೆದು ಸಾಕು ಗೈಸ್. ಇವಳ ಮನೆ ಯಾವ ಫ್ಲೋರ್ ಅದು? 4th ಫ್ಲೋರ್ಸ್. ಆ 4th ಫ್ಲೋರ್ ಇಷ್ಟು ಉದ್ದ ಸ್ಟೆಪ್ಸ್, ಒಂದು ಲಿಫ್ಟ್ ಇಲ್ಲ. ಆದ್ರೆ
10 ವರ್ಷ ಜೀವ ಬಾಯಿ ಬಂದ್ಬಿಡುತ್ತಪ್ಪ. ಬಟ್ ಅನ್ಲಿಮಿಟೆಡ್ ಗಾಳಿ ಬೆಳಕು ಎಲ್ಲ ಐತಿ. ಎಲ್ಲ ಐತಿ. ನಂಗೊಂಥರ ಇಲ್ಲಿ ಏನೋ ಅಡ್ವೆಂಚರ್ ಮಾಡಲಿಕ್ಕೆ ಇವಳ ಹತ್ರ ಬಂದಂಗೆ ಆಗಿದೆ. ಇದು ಜಾಕೆಟ್ ಇವಳದೆ ಗೈಸ್, ನಿಂಜಾ ಹತ್ತೋರಿ ಜಾಕೆಟ್. ನಿಂತ ಮಳೆ. ಮೋಮೋಸ್, ರೋಡ್ ಸೈಡ್ ಮೋಮೋಸ್ ತಿಂತೀವಿ. ಗುಡ್ ಮಾರ್ನಿಂಗ್. ನಾವು ನಿನ್ನೆ ರಾತ್ರಿ ಬಂದು ಬರುವಾಗಲೇ ಲೇಟ್ ಆಯಿತು, ಮತ್ತು ಅಲ್ಲೇ ಏನಾದರೂ ತಿನ್ಕೊಂಡು ಸೀದಾ ಬಂದು ಮಲ್ಕೊಂಡ್ಬಿಟ್ವಿ ಗಾಯ್ಸ್. ಏನು ಫುಲ್ ಇದು ಎಂಥ ಮಳೆಯಲ್ಲೆಲ್ಲ ನೆಂದು ಸ್ವಲ್ಪ ಮತ್ತೆ ಹುಷಾರಿಲ್ಲ ನೋಡಿ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೇಕು. ನಮ್ದು ಇನ್ನೊಬ್ಳು ಫ್ರೆಂಡ್ ಬರ್ಲಿಕ್ಕಿದ್ದಾಳೆ. ಅವಳಂತೂ ಯಾವಾಗ ಬರ್ತಾಳೆ. ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ಲು ಅವಳು. ಸೊ ಅವಳು ಎಷ್ಟೊತ್ತಿಗೆ ಬರ್ತಾಳೆ ನೋಡುವ. ನಾನು ವಿಡಿಯೋ ಎಲ್ಲ ಮಾಡ್ತಿದ್ದೆ ನಮ್ಮದು, ಅದು ಇದು ಎಲ್ಲ ಸ್ಟೋರಿ ಹೇಳ್ತಿದ್ದೆ. ವೀಡಿಯೋನೇ ಆನ್ ಮಾಡಿಲ್ಲ ಹುಚ್ಚಿ ಥರ ನಿನ್ನೆ ಎಲ್ಲ. ಸೊ ಎಂತ ಅಂದರೆ ಇವರಿಬ್ಬರು ನನ್ನ ಸ್ಕೂಲ್ ಫ್ರೆಂಡ್ಸ್ ಗೈಸ್. ಇದು ಇಲ್ಲಿರೋದು ಸೌಮ್ಯ, ಈಗ ಬರ್ತಿರೋಳು ಸಹನಾ ಅಂತ, ಆಯಿತಾ. ಮತ್ತೇನು ಅಂದರೆ ನಾವು ಸಿಕ್ಕಿ 1-2 ಇಯರ್ಸ್ ಆಯಿತಾ. ಅಂದರೆ ನಾವು ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಗೋವಾ ಟ್ರಿಪ್ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ಸೌಮ್ಯಾಗ ಒಂದು ಸರ್ತಿ ಸಿಕ್ಕಿದ್ದೆ ನಾನು, ಸಹನಾಗೆ ಸಿಕ್ಕೇ ಇಲ್ಲ, ಟೈಮ್ ಆಯಿತು. ಸೊ ಅದಕ್ಕೆ ಈ ವೀಕೆಂಡ್ ಇಲ್ಲಿ ಬಂದಿದ್ದೆ ಗಾಯ್ಸ್. ಸ್ಪೆಷಲ್ ಎಂತ ಅವಲಕ್ಕಿ ತೆಗಿಯಾಕ ಬರ್ತಿಲ್ಲ. ನಂದು ಸ್ಕೂಲ್, ಕಾಲೇಜ್ ಅಂದರೆ PU ಕಾಲೇಜು ಎಲ್ಲ ನಾನು ಧಾರವಾಡಲ್ಲಿ ಮಾಡಿದ್ದು ಗೈಸ್. ಸೊ ನಂಗೆ ಆ್ಯಕ್ಚುಲಿ ಧಾರವಾಡ ಸೈಡ್ ಫುಡ್ ಅಂದರೆ ತುಂಬ ಇಷ್ಟ. ಒಂದು ಪಿಂಕ್ ಸಾಲ್ಟ್, ನಾನಂತೂ ಕಣ್ಣಲ್ಲಿ ನೋಡಿರಲಿಲ್ಲ ಈ ಪಿಂಕ್ ಸಾಲ್ಟ್ನ. ಇದ್ರೆ ಹೆಲ್ದಿ ಸಾಲ್ಟ್ ಅಂತ. ನಂದು ಯೂಟ್ಯೂಬ್ ಚಾನಲಿಗೆ ಫಸ್ಟ್ ಟೈಮ್ ಬಂದು. ಹೌ ಆರ್ ಯು ಫೀಲಿಂಗ್? ಬ್ರೇಕ್ಫಾಸ್ಟ್ ರೆಡಿ ಗಾಯ್ಸ್. ಇನ್ನೊಂದು ಫ್ರೆಂಡ್ ಬಂದ್ಲ. ಗಾಯ್ಸ್, ಈ ಸೌಮ್ಯನ ಮಾತು ಕೇಳ್ಕೊಂಡು ನಾನು ಐಬ್ರೋ ಮಾಡಿಸ್ಲಿಕ್ಕೆ ಹೋಗಿದ್ದೆ. ಇಲ್ಲಿ ನೋಡಿ ಅರ್ಧ ಹೋಗೇ ಬಿಟ್ಟಿದೆ. ಇಲ್ಲ ಲಿಫ್ಟ್ ಇಲ್ಲ, ಏನೂ ಇಲ್ಲ. ಇವಾಗ ಎಷ್ಟು ಫ್ಲೋರ್? ಅದಕ್ಕೆ ನಾನು ಎಲ್ಲೂ ಹೊರಗೆ ಹೋಗೋದು ಬೇಡ, ಮನೆಗೆ ಇರೋದು. ಮತ್ತೆ ಇಳ್ಕೊಂಡು ಮೇಲೆ ಹೊತ್ಕೊಂಡು ಆಗೋದಿಲ್ಲ. ಜಳಕ ಮಾಡಿಲ್ಲ ಆಕೆ. ಜಳಕ ಆಮೇಲೆ ಆಗ್ತದ. ಸ್ನಾನ ಮಾಡಿಲ್ಲ, ಬೇರೆ ಲಿಪ್ಸ್ಟಿಕ್ ಇವಾಗ ಚಾ ಎಲ್ಲ ಕುಡಿದು ಕೂತಿದ್ವಿ ಗಾಯ್ಸ್. ನಾನು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅಯ್ಯೋ ಮಳೆ 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 ಗಾಯ್ಸ್. ನಾನು ಇವತ್ತು ಫುಲ್ ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೇನೆ, ಆದರೆ ನಾವು ಏನು ಮಾಡ್ತಾನೆ ಇಲ್ಲ. ಬಂದು ಕುತ್ಕೊಂಡು ಮಾತು 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 ಮಾತು. ಮತ್ತೆಂತ ಅಂದರೆ ನಾನು ಅಂದರೆ ಇವರೆಲ್ಲ ಧಾರವಾಡ ಸೈಡ್ ಕನ್ನಡ ಮಾತಾಡೋದು. ಸೊ ಇವ್ರ ಜೊತೆ ಇದ್ದಾಗ ನಂಗೆ ಅಲ್ಲಿ ಕನ್ನಡನೇ ಬರೋದು. ಅಂದರೆ ಮಾತಾಡ್ತಾ ಊರ್ ಸೈಡ್ ಕನ್ನಡ ಬರೋದಿಲ್ಲ. ಅಲ್ಲೆಲ್ಲ ಕಾಣ್ತದೆ. ಗರ್ಲ್ಸ್ ಇನ್ನೊಬ್ಳು ಬಂದು ಕರ್ಕೊಂಡು ಬಂದೆ. ಸಡನ್ಲಿ ಪರ್ಸನಾಲಿಟಿ ಚೇಂಜ್ ಎಲ್ಲ ಹೋದ್ಲೆ. ಯಾರಪ್ಪ ಇದು? ಮುಖ ತೋರ್ಸೆ ಇಲ್ಲ. ನಾವು ಬಂದು ಏನೂ ಇಲ್ಲ, ಖಾಲಿ ಬರೀ ಗಾಸಿಪ್. ಸ್ಕೂಲ್ ಗಾಸಿಪ್, ಕಾಲೇಜ್ ಗಾಸಿಪ್ ಇದ್ದೇ ಮಾಡ್ತಿರೋದು. ಏನೋ ಚೆನ್ನಾಗಿ ಬ್ರಾಹ್ಮಿಣ್ಸ್ ಯಾರಾದ್ರೂ ಹುಡುಗರು ಇದ್ರೆ ಪ್ಲೀಸ್ ಕಮೆಂಟ್ ಬಿಲೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಮೊದಲು ಬ್ಲಾಕ್ ಆಗಿನ ಬೀಚಿಗೆ ಹೋಗಿ ಅಲ್ಲ ಅದು ಯಾವಾಗ ಹೋಗಿದ್ದೆ? ಲಾಸ್ಟ್ ವೀಕ್ ಹೋಗಿದ್ದೆ.
ಗೈಸ್ ಇವಾಗ ಫುಡ್ ಆರ್ಡರ್ ಮಾಡಿಸಿದ್ದಾಳೆ. ನಿಂಗೆ ಆಕಿಗ ಕಾನ್ಫಿಡೆನ್ಸ್ ಇರ್ಲಿಲ್ಲ ನಾವು ಹೋಗ್ತೇವೆ ಅಂತೇಳಿ. ಅಂತದೇನ್ ಸೀನ್ ಇಲ್ಲ. ನೀ ಮಾತಾಡಿ. ಎದಕ್ಕೂ ಏನಿಲ್ಲ ನಿಂಗೆ ಅನಿಸ್ತು. ಎಕ್ಸಾಮ್ ಇತ್ತು ನಂದು ಅವಾಗ. ಮಾರ್ಕೆಟ್ ಬ್ಲಾಕ್ ಫಿಲ್ಟರ್ ಹಾಕ್ಲಿಕ್ಕೆ ಏನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇಲ್ಲ ಗೈಸ್ ವ್ಲಾಗ್ ಮಾಡೋ ಥರ. ಈ ಬರೀ ಬೇಡ್ದಿರೋದು ಮಾತುಗಳೇ. ಎಲ್ಲಾದ್ರೂ ಹೋಗ್ಬೇಕಂತ ಅನ್ಕೊಂಡ್ವಿ, ಬಟ್ ಈಗ ಆಲ್ರೆಡಿ ಎಷ್ಟು ಟೈಮ್ ಟ್ರಾಫಿಕ್ ನ ಹೋಗ್ಲಿಕ್ಕೆ ಆಗೋದಿಲ್ಲ. ಬೇರೆ ಹಾಕ್ಲಿಪ್ಪತ್ತಲ್ಲಿ ನಾ ಸರಿತೀನಿ. ಸರಿ ಬರ್ತೈತಿ. ಬರ್ತದೆ ತಾಳಕ್ಕೆ ಫಿಲ್ಟರ್ ಹಾಕ್ತಾಳೆ. ಡೋಂಟ್ ವರಿ. ನಾ ಫಿಲ್ಟರ್ ಹಾಕಲ್ಲ. ಹಾಕಲ್ಲ. ನೀ ಹಾಕ್ಲಿ. ವ್ಲಾಗಿಗೆ ಯಾರು ಫಿಲ್ಟರ್ ಹಾಕ್ತಾರೆ? ವ್ಲಾಗ್ ಇಸ್ ಆಲ್ ಅಬೌಟ್ ರಿಯಾಲಿಟಿ ಅಲ್ವಾ? ನಮ್ಮ ಆಕ್ಸೆಂಟ್ ಮಾತಾಡಿ. ಉತ್ತರ ಕರ್ನಾಟಕ ಮಾತಾಡ್ತಿದ್ದೇನೆ ನಾನು. ಏನ್ ಮಾತಾಡ್ತಿದ್ದೇನಿ? ಅಲ್ಲ ಅನ್ನಲ್ಲ, ಮಾತಾಡ್ಲಿಕ್ಕತ್ತೇನಿ. ಮಾತಾಡ್ಲಿಕ್ಕತ್ತೇನಿ. ಚಿಪ್ಸ್ ಮಸ್ತ್ ಐತಿ. ಚಲೋ ಅದ. ಚಲೋ ಅದ. ಸರಿ ಇಲ್ಲ ಮಸ್ತ್ ಐತೆ. ಅಂದ್ರೆ ನೀವು ಆಫೀಸ್ ಅವ್ರ ಜೊತೆ ಎಲ್ಲ ಮಾತಾಡುವಾಗ ನಾ ಆಫೀಸ್ ನ ಹೆಂಗ್ ಮಾತಾಡ್ತೇನೆ, ಬೆಟರ್ ಐ ಚೂಸ್ ಇಂಗ್ಲಿಷ್ ಜಸ್ಟ್ ಲೈಕ್ ದಿಸ್. ಯಾಕಂದ್ರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಂಗೆ ಒಂದ ವರ್ಡ್ ಕಲ್ತಾನ, ಪರವಾಗಿಲ್ಲ. ಫುಲ್ ಆಕ್ಸೆಂಟ್ ಹೇಳ್ತೇನೆ. ಓಕೆ ಓಕೆ ಪರವಾಗಿಲ್ಲ. ಬೆಂಗಳೂರಲ್ಲಿ ಅದ ಫೇಮಸ್ ಅದಿಕ ಮುಚ್ಕೊಂಡು ಹೋಗೋದು. ಆಯ್ತು. ವ್ಲಾಗ್ ಹಾಕಿದ್ರೆ ನಾನು ಕಮೆಂಟ್ ಕೊಡ್ತೀನಿ ನಾನೆಲ್ಲ ಅಂತ. ಹುಚ್ಚರಲ್ಲ ಅವ್ರೆ. ನಾವ್ ಹೇಳ್ತೇವಲ್ಲ ನೀನಂತ. ಪ್ಲೀಸ್ ಬ್ಲಾಗ್ ಮಾತ್ರ ನನ್ನ ಮಾತ್ರ ನಾನು ಸ್ಕಿಪ್ ಮಾಡೋರು ಇಬ್ಬರು ಹಾಕು. ಬ್ಲ್ಯಾಕ್ ಎಲ್ಲ ಡಾರ್ಕ್ ಸರ್ಕಲ್ಸ್ ಎಲ್ಲ ಫುಲ್ ಬಂದಾವ. ಸೊ ಎಲ್ರಿಗೂ ಇರೋದೇ ಅದು. ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಬೇಕು ನಾವು. ಮೊದ್ಲು 7 ಚಿಕನ್ ತಿಂತಿದ್ಲು, 7 ಪನ್ನೀರ್ ತಿಂತಿದ್ಲು. ಇವಾಗ ಉಲ್ಟಾ ಆಗ್ಬಿಟ್ಟಿದೆ ಗೈಸ್. ಇವಾಗ 7 ವೆಜ್, ಸಾರಿ 7 ವೆಜ್ 7 ನಾನ್ ವೆಜ್. ವೆಜ್ ಅದೇ 7 ಅಂತ ಯಾವಾಗಿಂದ ಪ್ಯೂರ್ ವೆಜ್. ಸುಳ್ಳ. ಬ್ಲಡ್ನ್ಯಾಗ ಎಗ್ ಐತೆ. ಬ್ಲಡ್ನಾಗ ಲೆಗ್ ಐತಿ. ಬ್ಲಡ್ನಾಗ ಎಗ್ ಅದ. ಚಲೋ ಅಲ್ಲ ನಡು ಯಾವ ತಗೊಂಡಿಲ್ಲ ಅಂದ್ರೆ. ಟೈಮ್ ಅಷ್ಟು 4 o'clock. 4 o'clock ಊಟ. ಅವ್ರು ಬಂದಾಗ ನಾನು ಹೊಟ್ಟೆ ಕಟ್ಟೈತಿ. ಗೈಸ್ ಇವಾಗ ಸಂಜೆ ನಾವು ಎಲ್ಲಾದ್ರೂ ಇಲ್ಲೇ ಹೊರಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರುವ ಅಂತ ಅಂದ್ಕೊಂಡಿದ್ದೀವಿ. ಶಾಪಿಂಗ್ ಟೈಪ್ಸ್ ಆರ್ ಮಾಲ್. ಸುಮ್ಮನೆ ಮನೇಲಿ ಎಷ್ಟು ಕೂತ್ಕೊಳ್ಳೋದು, ಸುಮ್ಮನೆ ತಿರುಗಾಡಿ ಬರುವ ಅಂತ ಹೋಗ್ತಾ ಇದ್ದೀವಿ. ಬ್ಲಾಗ್ ಮಾಡ್ಲತ್ತಿ ಹೋಗ್ಲಿಕ್ಕೆ ರೆಡಿ ಎಲ್ಲರೂ. ಎಲ್ಲಿ ಹೋಗೋದು? ಅದೇ ಎಂತ ಶಾಪ್ ಹೆಸರಂತ? ರಹೇಜಾ ಆರ್ಕೇಡ್. ಎಂತ? ರಹೇಜಾ ಆರ್ಕೇಡ್. ರಹೇಜಾ ಆರ್ಕೇಡ್ ಅಂತೆ ಗಾಯ್ಸ್. ತುಂಬ ಸಸ್ತಾ ಸಿಗುತ್ತಲ್ಲ ಅಲ್ಲೇ. ಅಲ್ಲಿ ಹೋಗಿ ಹೇಳಿ ಸಸ್ತಾ ಸಿಗುತ್ತೋ ಇಲ್ವೋ ಅಂತ. ಇವಳು ನಿಶಾಂತ್ ರೆಕಮೆಂಡೇಶನ್ ಮೇಲೆ ನಾವು ರಹೇಜಾ ಆರ್ಕೇಡಿಗೆ. ಸೊ ನನಗೆ ಆ್ಯಕ್ಚುಲಿ ಮನೆಗೆ ಹೋಗ್ಲಿಕ್ಕೆ ಉಂಟು. ಸ್ವಲ್ಪ ಶಾಪಿಂಗ್ ಅಂದರೆ ನಾವು ಹೊರಗೆ ಹೋದ ತಕ್ಷಣ ಮಳೆ ಬರ್ತದೆ. ಅದಕ್ಕೆ ನಾವು ಬೆಳಗ್ಗೆ ಎಲ್ಲೂ ಹೊರಗೆ ಹೋಗಿಲ್ಲ. ಬೆಳಗ್ಗೆ ಅಲ್ಲೂ ಹೊರಗೆ ಹೋಗಲಿಲ್ಲ. ಇಲ್ಲೇ ಮನೆಯಲ್ಲೇ ಕೂತು ಟೈಮ್ ಪಾಸ್ ಮಾಡಿದ್ವಿ ನಾವು. ನಾನು ನಿಶಾನ್ ಅಂತೂ ಯಾವಾಗ 2018 ಸಿಕ್ಕಿದ್ದ. 2018 PU ಮುಗಿದ್ಮೇಲೆ 2026 ಈಗ 19, 20, 21, ಯಾವಾಗ ಪೂಜಾನ್ ಜೋಡಿ? ಅದೇ ಅವಳ ಜೋಡಿ ಯಾವಾಗ ಸಿಕ್ಕಿದ್ದೆ ನಾನು? ಮನೆಗೆ ಬಂದಿದ್ದಲ್ಲ ನಾನು ಅಕ್ಕಿ. ಆಮೇಲೆ ನಿಮ್ಮ ಮನೆಗೆ ಬಂದು ದಿವ್ಯಾ ಮನೆಗೆ ಹೋಗಿ. ಹೌದಾ? ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಅಂತೂ ಆಗಿದ್ವಿ. ಮತ್ತು ಸಹನಾ ಮತ್ತು ಸಮಯ ಸಿಕ್ಕದೆ ಯಾವಾಗ 2 ಇಯರ್ಸ್ 3 ಇಯರ್ಸ್ 23 ಎಂಡಿಗೆ ಸಿಕ್ಕಿದ್ದು. ಸೌಮ್ಯ ಅದಾದ್ಮೇಲೆ ಒಂದ್ಸತಿ ಏನೋ ಸಿಕ್ಕಿದೆ ಅನಿಸ್ತದೆ ಬೆಂಗಳೂರು. ಮತ್ತೆ ಯಾರನ್ನೂ ಸಿಕ್ಕಿಲ್ಲ. ಮಾಡ್ತೀಯಲ್ಲ ನಿಮ್ಮ ಬ್ಲಾಗ್. ಯಾಕೆ?
ನಿನ್ನೆಯಿಂದ ಅಂತೂ ನಾನು ಬ್ಲಾಗ್ ಮಾಡಿದೆಲ್ಲ ಫುಲ್ ಕಟ್ ಆಗಿದೆ. ಅದಕ್ಕೆ ನಾನು ಫುಲ್ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡೋದು. ಆದರೆ ಫಸ್ಟ್ ಸ್ಟಾರ್ಟಿಂಗ್ ಏನಾದರೂ ಬೋರೇ ಇರ್ಬೋದು, ಯಾಕಂದರೆ ನಾವೇನು ಮಾಡಲೇ ಇಲ್ಲ ಅಲ್ಲ, ಏನು ಮಾಡೇ ಇಲ್ಲ. ಬಂದಾಗೆಲ್ಲ ಕುತ್ಕೊಂಡು ಅದು ಇದು ಎಲ್ಲ ಮಾತಾಡ್ಕೊಂಡು ತುಂಬ ಎಲ್ಲ ಮಾತಾಡಿದ್ವಿ. ಮತ್ತೆ ಇವಳು ಕ್ಯಾಮ್ರಾ ಬಂದ ತಕ್ಷಣ ಸ್ನಾನ ಆಚೆ ಒಳಗೊಡು. ಸೊ ನಾವು ಊರಿಗಿಂತ ಮುಂಚೆ ರೆಡಿಯಾಗಿ ಕೂತ್ವಿ. ಈ ಸೌಮ್ಯ ಅಂತೂ ಬರ್ತೀನಿ ಅವಳು. ಸೊ ಇನ್ನೂ ಬರ್ತಾ ಇಲ್ಲ. 5 o'clock ನಾವು ಕೆಳಗೆ ಹೋಗಿರ್ತೀವಿ ಆಯ್ತಾ. ಹೆಂಗೂ ಸೌಮ್ಯ ಬೇಗ ಬರ್ತಾಳಲ್ಲ. ಸೊ ಲೆಟ್ಸ್ ಗೋ ಗೈಸ್. ಇವಳು ಸೌಮ್ಯ ಎಲ್ಲಿ 4ನೇ ಫ್ಲೋರಲ್ಲಿ ಮನೆ ಮಾಡಿ ಲಿಫ್ಟ್ ಬೇರೆ ಇಲ್ಲ, ನಡ್ಕೊಂಡು ಹತ್ತಿ ಇಳಿಯೋದು ಸಾಕಾಗುತ್ತೆ ಅಂತ ನಾನು ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಅಲ್ಲಿ ಶಾಪಿಂಗ್ ಮುಗಿಸಿ, ಶಾಪಿಂಗ್ ಆಗುತ್ತೆ ಇಲ್ಲ ನೋಡುವ, ನಾವು ಹೇಳ್ದಾಗೆಲ್ಲ ಶಾಪಿಂಗ್ ಆಗೋದೇ ಇಲ್ಲ. ಸೊ ಮುಗಿಸಿ ಅಲ್ಲಿಂದ ಹೋಗೋದು. ಚಲೋ ಸಿಗ್ತದೆ. ನೀವು ಹೋಗಿದ್ಯಾ? ಹೋಗಿದ್ದೆ ಕಡೆ. ಮೈಕ್ ಇದೆ, ಬಟ್ ಹಾಕೊಂಡು ಆ ಮೊಬೈಲಿಗೆಲ್ಲ ಸಿಕ್ಸ್ಕೊಂಡು ಇವಾಗ ಹೋಗೋಕ್ಕಾಗಲ್ಲ. ಯಾವ ಟೈಮಲ್ಲಿ ಇಲ್ಲ, ಫ್ರಂಟ್ ಅಲ್ಲ ಸ್ಟ್ಯಾಂಡ್ ಅಲ್ಲ, ಯಾವ ಟೈಮಲ್ಲಿ ಮಳೆ ಬರ್ಬೋದು. ಅದಕ್ಕೆ 900 ಕಿಲೋಮೀಟರ್ ಅಲ್ಲ, 900 ಕಿಲೋಮೀಟರ್ ಇದೆ ಅಂತ. 900 ಮೀಟರ್ ಇದೆ ಅಂತೆ. ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೌಮ್ಯ 900 ಮೀಟರ್ ಅಂತಂದರೆ 1-2 ಕಿಲೋಮೀಟರ್ ಇರ್ತದೆ. ಅವಳು ಯಾವಾಗಲೂ ಇಲ್ಲೇ ಇದೆ ಅಂತ ಹೇಳಿ ಕರ್ಕೊಂಡು ಹೋಗೋದು. ಇದರಲ್ಲಿ ಯಾರೋ ಆಟೋದಲ್ಲಿ ಫುಲ್ ಜಗಳ ಮಾಡ್ತಿದ್ದಾರೆ, ಅಂದರೆ ಫುಲ್ ಹೊಡ್ಕೊತಿದ್ದಾರೆ. ಇವರೆಲ್ಲ ಬ್ಲಾಗ್ ಮಾಡಿ ಅಂತಿದ್ದಾರಲ್ಲ, ನಾನು ಬ್ಲಾಗ್ ಮಾಡ್ಕೊಂಡು ಮೊದಲೇ ಕುತ್ಕೊಂಡು ಹೊಡ್ಕೊತಿದ್ದಾರೆ. ನಮ್ಗೆ ಹೊಡ್ಬಿಟ್ರೆ ಟ್ಯೂಷನ್ ಟೈಮ್ದಾಗ ಸೈಕಲ್ ಬಿಡ್ಸ್ಕೊಂಡು ಹೋಗ್ತಿದ್ವಿ ಇಲ್ಲಿಂದ. ನಾಯಿ ಆ್ಯಕ್ಚುಲಿ ಸೌಮ್ಯ ರನ್ನಿಂಗ್ ರೇಸಲ್ಲಿ ಯಾವಾಗಲೂ ಏನು ಪ್ರೈಸ್ ತೊಗೊಳ್ಳೋದು, 100 ಮೀಟ್ರ್, 1 ಮೀಟ್ರ್, 3 ಮೀಟ್ರ್ ಎಲ್ಲದಕ್ಕೂ ಪ್ರೈಸ್ ತೊಗೋತಿದ್ಲು. 3 ಜನ ಸೇರಿ ಟ್ಯೂಷನ್ ಹೋಗ್ತಿದ್ವಿ. ಟ್ಯೂಷನ್ ಹೋಗುವಾಗ ನಾಯಿ ಬೆನ್ನತ್ತು ಬಂದ ತಕ್ಷಣ ಅವಳಿಗಿಂತ ಫಸ್ಟ್ ನಾನು ಸಹ ಸೈಕಲ್ ಹಿಡ್ಕೊಂಡೆ. ನಾವು ಹೋಗೋದು ನೋಡಿದ್ರೆ ಯಾರೋ ಈ ಸ್ಟ್ಯಾಂಡರ್ಡ್ ಸ್ವಲ್ಪ 1% ಸ್ಟ್ಯಾಂಡರ್ಡ್ ಇಲ್ದಿರೋ ಪೇಪರ್ ಅನ್ಕೊಂಡು ನಗಾಡ್ತೀನಿ ನೋಡಿ. ಕಿಸಿ ಅಂತ ಫುಲ್ ರೋಡೆಲ್ಲ ಕಿಸ್ಕೊಂಡು ಬರ್ತೀವಿ. ಪಾಪ ಅಂಕಲ್ ಯಪ್ಪ ನಡೀತಾನೆ ಇದೀವಿ, ಇನ್ನು ಬರ್ತಾನೆ ಇಲ್ಲ. ಎಲ್ಲೇ ಇವಾಗ ಸ್ಲೋ ನಡೆಯತೇವಿ. ಮಾರ್ನಿಂಗ್ ಅಂಕಲ್ ಮಾಡತ್ತಾರ ಇಷ್ಟೊತ್ತು ತುಂಬ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಇವಾಗ ಹತ್ರ ಬರುವಾಗ ಅಲ್ಲಿ ದೊಡ್ಡ ಫ್ಲೋರ್ ಇದೆ, ಸಣ್ಣ ಫ್ಲೋರ್ ಇಲ್ಲ. ನಾನು ಅಲ್ಲಿ ಸಣ್ಣ ನನಗೂ ಗೊತ್ತಿಲ್ಲ ಯಾವುದೇನೋ ಅಂತ. ಬಾ ಇಲ್ಲೇ ಇತ್ತು ಸೌಮ್ಯದ ಅದೇ ಕತೆ. ಇಲ್ಲೇ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಇರೋದು. ಇದು ನೋಡಿ ನೀನು ಏನಂತ ಹೇಳಿದ್ದು, ಇದೆ ಅಲ್ಲ ಅಂದಲ್ಲ. ಏನು ಇದು ಇಷ್ಟು ದೊಡ್ಡದ ಹುಚ್ಚಿ ನಾನು ಹೋಗಿ ಬಂದಿನಲ್ಲೇ. ನೆಕ್ಸಸ್ ಮಾಲ್ಗೆ ನಾವು ನಿನ್ನೆ ಹೋಗಿದ್ವಿ ಮೂವಿ ನೋಡಲಿಕ್ಕೆ. ಪ್ರತಿಯೊಂದು ಶಾಪಿಂಗಿಗೆ ನೋಡುವ, ಇಲ್ಲೆಲ್ಲ ಶಾಪ್ಸ್ ಇದೆ. ರಹೇಶ್ ಆರ್ಕಿಡ್ ಬಿಲ್ಡಿಂಗ್ ನೋಡಿ ಎಂತ ಹಳೆ ಹಟ್ಟ ಇದೆ. ಆ್ಯಕ್ಚುಲಿ ತುಂಬ ಡ್ರೆಸ್ ಸಿಗುತ್ತಂತೆ, ನೋಡುವ. ಲೆಟ್ಸ್ ಗೋ. ನೋಡು
ಎಲ್ಲಿದೆ ಶಾಪ್ ಎಲ್ಲಿದೆ? ಇಲ್ಲಿ ಹೊರಗೆ ಇಟ್ಟಾರ. ಬಿಲ್ಡಿಂಗ್ ಮಾತ್ರ ದೊಡ್ಡದು, ಶಾಪ್ ಎಲ್ಲ ಇಲ್ಲಿ ಹೊರಗೆ. ಗೈಸ್ ಸ್ವಲ್ಪ ಶಾಪಿಂಗ್ ಆಯಿತು, ಲೈಕ್ ಒಂದು 4 ಟಾಪ್ ಫಾರ್ 400. ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳುದಿಲ್ಲ, ಇಲ್ಲ ನೀವು ಇದು ಎಂತ ತುಂಬ ಏನು ಹೇಳ್ತಾರೆ ಹೇಳು, ಸರ್ಚ್ ಮಾಡಬೇಕು. ತುಂಬ ಟಾಪ್ಸ್ ಇದೆ, ಸರ್ಚ್ ಮಾಡಬೇಕು. ಇಲ್ಲ ಬಟ್ ಚಲೋ ಇಲ್ಲ. ಡೋಂಟ್ ಕಮ್. ನನಗೂ ಅದು ಒಂದಿಷ್ಟು. ಗೈಸ್ ನಾನು ಶಾಪಿಂಗ್ ಮಾಡಿದ್ವಿ. ಇಲ್ಲಿ ಎಲ್ಲ ಎಷ್ಟೆಲ್ಲ ಇದೆ ನೋಡಿ, ಅಲ್ಲಿ ನೋಡಿ, ಇಲ್ಲಿ ಫುಲ್ ಶಾಪಿಂಗ್. 100 ರೂಪೀಸಿಗೆ ಸಿಗುತ್ತೆ, 100 ರೂಪೀಸಿಗೆ ಸಿಗುತ್ತೆ. ಮತ್ತು ಇದು ನೈಟ್ ಸೂಟ್ಸ್ ಎಲ್ಲ ಚೆನ್ನಾಗಿದೆ, ಅದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಲೈಕ್ 450, 500, 650 ಎಲ್ಲ. ಇವಳು ತಗೊಳ್ತೆ ಅಂತ ಬಂದ್ಲು, ತಗೊಂಡ್ಲು ಏನೋ. ಇವಳಂತೂ ಸುಮ್ಮನೆ ಕೂತ್ಲು. ಇವಳೊಂದು ಇದನ್ನು ತೊಗೊಂಡು ಬಂದಿದ್ದಾರೆ. ಒಂದು ಕಲೆಕ್ಷನ್ ಅಂತ ಅಂದರೆ ಫುಲ್ ಹಳೆ ಟೈಪ್ಸ್ ಇದೆ. ತುಂಬ ಸ್ವಲ್ಪ ಅಲ್ಲ, ಕೊಡೋದೇ 100 ರೂಪೀಸ್. 100 ರೂಪೀಸ್ಗೆ ಓಕೆ, ಅದಿಲ್ಲ, ನಾವು ಹುಡುಕ್ಬೇಕು ತುಂಬ. ಯಾವುದಾದ್ರೂ ಒನ್ ಟಾಪ್ ಚೆನ್ನಾಗಿರೋದು. ಸೊ ಬನ್ನಿ ಆಯಿತಾ. ಇದು ಯಾವ ಕೋರ್ಬಂಗ್ಲಾಗ ಬನ್ನಿ. ಇದು ಯಾವ ಆರ್ಕೆಡ್? ರೈಜ ಆರ್ಕೆಡ್. ಕುರ್ತಾ ಟಾಪ್ಸು ಸಹ ತುಂಬ ಇದೆ, ಅದೆಲ್ಲ ನೋಡಲಿಲ್ಲ ನಾವು. ಕುರ್ತಾ ಟಾಪ್ಸ್ ಎಲ್ಲ ನೋಡಲಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀವಿ ಅಂತ. ಸೊ ಅಷ್ಟೇ, ಇನ್ನು ಹೋಗ್ಬೋದು ಪ್ಲ್ಯಾನ್. ಬಟ್ ಬಾಬ್ಸ್ ಬಾರ್ ಏನಾದರೂ ಮಾತಾಡಿ ವಿಡಿಯೋ ಏನು ಮಾತಾಡು, ಫೋಟೋ ಪೋಸ್ ಕೊಟ್ಕೊಂಡು ನಿಂತು ಬಿಡ್ತಾರೆ ಗೈಸ್, ಏನು ಮಾತಾಡೋದಿಲ್ಲ. ಸೊ ಗೈಸ್ ಟೈಮ್ ಆಯಿತು, ನಾವಿನ್ನು ಹೊರಡಬೇಕು. ಜೋರು ಮಳೆ ಬರ್ತಿದೆ. ಮಳೆ ಅಲ್ಲಿ ಬರ್ತಿಲ್ಲ, ಅಲ್ಲಿ ಮಳೆ ಬರ್ತಿಲ್ಲ ಅಲ್ಲ, ಎಲ್ಲಿ ನಿಂಗಲ್ಲಿ ಕಾಣಿಸಿಲ್ಲ, ಇನ್ವಿಸಿಬಲ್ ಮಳೆ. ಅಂಗಡಿ ಒಂದು ಫುಲ್ ಫ್ಲಾಟ್ ಮಾಡಿ ಮಳಿ ಬರಾತೈತೆ ಅಂತ ಹೇಳಿ ಚೆನ್ನಾಗಿದ್ದೀರಾ, ಹಂಗೆ ಹಿಂಗೆ ಅವ್ನು ಕಮ್ಮಿ ಮಾಡಲಿಲ್ಲ. ಮಳಿ ಬರಾತೈತಿ, ಮಳಿ ಬರಾತೈತಿ, ಎಲ್ಲ ಮಳಿ ಬರಾತೈತಿ ಅಂತ ಹೇಳಿ. ಮಳೆ ಬರಾತೈತಿ, ಮಳಿ ಬರ್ತಿದೆ ಅಲ್ಲ, ಮಳೆ ಬರ್ತಿದೆ, ಮಳೆ ಬರ್ತಾ ಇದೆ, ಬರ್ತಿದೆ. ಫ್ರೀಯಲ್ಲಿ ಇಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಚಾ ಅಲ್ಲ ಬಿಡು, ನೀರು ಇಷ್ಟು ಚೆನ್ನಾಗಿಡ್ತಾರ. ಹಿಂಗೆ ಆನ್ ಮಾಡಿ ನೋಡು, ನೀರು. ಚಾ ಬೇಕಾ ಕೇಳ್ತಿದ್ದಾಳೆ ನಿಶಾ. ಹಾಂ ಹಾಂ, ಒಂದು ಫೋಟೋ ತೆಗಿಲಿಕ್ಕೆ ಬಾರೆ. ಗೈಸ್ ಇಷ್ಟು ಜೋರು ಮಳೆ ಬರ್ತಿತ್ತು, ಎಲ್ರಿಗೂ ಗೊತ್ತು ಮಳೆ ಬರುತ್ತಂತ. ಬಟ್ ಸ್ಟಿಲ್ ಯಾರೊಬ್ರು ಛತ್ರಿ ತಗೊಂಡು ಬಂದಿಲ್ಲ. ತಗೊಂಡು ಬರ್ಲಿಕ್ಕೆ ಅಂತ. ಗೈಸ್ ಕಾಫಿ ಟೀ ಏನಾದರೂ ಕುಡಿಯುವ ಅಂತ ಎಲ್ಲ ಇದೆ ಅಂತ ಕೇಳಿದ್ವಿ. ಸೌಮ್ಯ ಇಲ್ಲೇ ಇದೆ, ಇಲ್ಲೇ ಕ್ರಾಸಿಗೆ ಇದೆ, ಇಲ್ಲೇ ಕ್ರಾಸಿಗೆ. ಎಷ್ಟೊತ್ತು ನಡೆದ್ವಿ ನಾವು ಇನ್ನೂ ಸಿಗ್ಲಿಲ್ಲ ಮಾತ್ರ ಚಾ. ಮತ್ತೆ ಸ್ಮಾಲ್ ಬಿಗ್ ಅಂತ ಎರಡೆರಡು ಇದೆ ಗೈಸ್. ಸ್ಮಾಲ್ ಚಾಯ್, ಬಿಗ್ ಚಾಯ್. ಅಲ್ಲಿ ಬರ್ದಿದ್ರ ಎಲ್ಲಿದೆ? ಎಲ್ಲಿ ಬರ್ತಿದೆ? ಇದು ಸ್ಮಾಲ್. ಅಲ್ಲ ಸೌಮ್ಯ, ನೀ ಬರುವಾಗ ಏನಂದಿ? ನಾನು ನಿಮ್ಗೆ ಫಸ್ಟ್ ಕ್ಲಾಸ್ ಚಾ ಕುಡಿಸ್ತೇನೆ ಅಂದ್ಯಲ್ಲ? ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಚಾ. ಓಕೆ ತಡಿ, ಹೆಂಗೆ ಚಾ? ಚಾ ಹೆಂಗೈತೆ? ನಿಶಾ ಹೆಂಗೈತೆ ಚಾ?
ಸುಮ್ಮನೆ ಹೇಳ್ಬೇಡ, ಇವಾಗಾದ್ರೂ ಹೇಳಿದಿ. ಚೆನ್ನಾಗಿದೆಯಾ ಅಲ್ವಾ? ಪುನೇರಿ ಅಲ್ಲ, ಪುನೇರಿ ಐಸ್ ಚಾ ತುಂಬ ಸ್ವೀಟ್ ಇದೆ. ಮತ್ತೇನೋ ಜಾಸ್ತಿ, ಏನೋ ಒಟ್ಟು ಜಾಸ್ತಿ ಇದೆ. ಏನು ಹಾಲು ಅದು ಮತ್ತೇನೋ ಹಾಕಿದ್ದು ಜಾಸ್ತಿ ಇದೆ. ಈ ಸೌಮ್ಯನ್ ರೆಕಮೆಂಡೇಶನ್ ಮೇಲೆ ಏನೂ ಬರ್ಬಾರ್ದು. ಮೂವಿಗೂ ಹೋಗ್ಬಾರ್ದು, ಚಾನು ಕುಡಿಬಾರ್ದು. ಮತ್ತು ಬೆಳಗ್ಗೆ ಇನ್ಸ್ಟಾಗ್ರಾಮ್ನಾಗ ಅವಳಿಗೆ ಅಲ್ಲ ಬಾಯ್ ಹೇಳಿ, ವ್ಲಾಗ್ ಬಾಯ್ ಹೇಳಿ. ಹಾಂ 1 ಮಿನಿಟ್. ನೆಕ್ಸ್ಟ್ ಟೈಮ್ ಮತ್ತೆ ಪ್ಲ್ಯಾನ್ ಮಾಡಿ ಮತ್ತೆ ಯಾವತ್ತು ಸ್ವಲ್ಪ ನಾವೆಲ್ಲರೂ ಸಡನ್ ಪ್ಲ್ಯಾನ್ಸ್ ಆಗಿ ಎಲ್ಲ ಸಿಕ್ಕಿದ್ವಿ. ಈ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಬ್ಯಾಕ್ ಮಾತಾಡಕ್ಕೆ ಬಗ್ಗೆ ಇರ್ಬೇಕು. ಹಿಂಗೆ ಮಾಡೋ ವ್ಲಾಗ್ ಎಲ್ಲರೂ. ಸೊ ಬಾಯ್ ಹೇಳಿ ಎಲ್ಲರೂ. ಬಾಯ್.